ಹೇಳ್ರವ. ಎಲ್ಲ ನಾನು ಒಂದ್ ಕಡಿಕಾಗಿ ನಾನು ಒಬ್ಳೆ ಒಂದಾದ್ರೆ ಆಕೈತೆ, ಎಲ್ಲ ವೈಟ್ ನಿಂತು ನಾನು ಬೇಡ ಅನ್ನಕ್ಕಾಕೈತೆ. ಆತ್ ನಡೀರಮ್ಮ, ಮಾದಪ್ಪನ ದರ್ಶನ ಮಾಡ್ಕೊಂಡೆ ಬರೋನಿ. ಅಮ್ಮಣಿ, ಏ ಸುಶೀಲಮ್ಮ, ಏ ತಡವಾಕೈತ್ ಬಾರಮ್ಮ ಜಾಲ್ದು. ಬಸ್ ನಾನು ನಮ್ಮನೆ ಕಾಯ್ತಾನೆ, ಜಾಲ್ದು ಹೋಗ್ಬೇಕು, ಬಾ ಬಾ ಜಾಲ್ದು. ಇರೇ ತಡ್ಕಳತೆ, ನನ್ನವು ನಿನ್ನವನು ಒಂದ್ ಸೀರೆ, ಒಂದ್ ಲಂಗ, ಒಂದ್ ಜಾಕೆಟ್ ಇಟ್ಕೊಂಡಿದ್ದೀನಿ, ಸಾಕಲ್ವ ಬಟ್ಟೆ? ಇರೇ ಸಾಕಂಬಾರ ಅಮ್ಮ, ನಾವೇನು ಹೋಗಿ ಅಲ್ಲೇನ ಬಾಳ್ವೆ ಮಾಡ್ಬೇಕು. ಹೋಗಿ ನಮ್ಮ ಅಪ್ಪನ ದರ್ಶನ ಮಾಡ್ಕೊಂಡು ಮುಂದಿನ ಬಸ್ಗೆ ಹೊತ್ತಿ ವಾಪಸ್ ಬರೋದು ಅಷ್ಟೇ. ಸಾಕು ಹೇಳು ನನ್ನ ಜೊತೆ ಇಟ್ಕೊಂಡ್ರಿ. ಹಂಗಾರೆ ಸರ್ಕಣತೆ, ನಿಂದು ಅದೇ ಒಂದು ನೀಲಿ ಸೀರೆ ಇತ್ತಲ್ಲ, ಅದನ್ನೇ ಇಚ್ಚಿದೀನಿ, ಒಗದಿಚ್ಚಿದ್ನ. ನಂದು ಈಗ ಉಟ್ಕೊಂಡಿರ ಅಂತದೆ ಇನ್ನೊಂದು ಕಲ್ಲರಿಂದು, ಅದನ್ನು ತಗೊಂಡಿದ್ದೀನಿ. ಓ ಮುಖಣ ಅಮ್ಮಯ್ಯ, ಅದೇ ಶಾನಕ್ಕೆ ಒಪ್ತೈತ್ನ. ನೀಲಿದೇನ ಇಕ್ಕಿರು. ಹುಡುಗಂಗೆ ನಮ್ಮ ಪಾಪಂಗೆ ಯಾಕೆ ತಗೊಂಡೆ? ಏಲೇ ಆ ಪಂಡ್ರಪಟ್ಟು ನಾನು ತಂದಿದ್ದು ಎಲ್ಲ ಹೋಗ್ತಾನತೆ. ಎಲ್ಲನ ಈ ಬೀರಾಗಿದ್ದಾವೆಲ್ಲ ಬಟ್ಟೆನ ಕಿತ್ತಾಕ್ಕೊಂಡು ಕುಂತ ಇದ್ದಾನೆ. ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಶೆಡ್ಡಿ ಬೇರೆದ್ ಬೇಕು, ಅಂಗಿ ಬೇರೆದ್ ಬೇಕು ಅಂತ. ಅದು ಯಾಗನ ಇಕ್ಕೊಂಬ್ಲಿ ಅಂತ ನಾನು ಸುಮ್ಕಾಗಿದ್ದೀನಿ ಅಪ್ಪ. ಅಲ್ಕಣೆ ಅಮ್ಮಯ್ಯ, ಶಾನಕ್ಕಿರೋ ವಸ್ತ್ರ ಅಂತವ ನೀನೇ ತೊಕ್ಕೊಡೋದು ಬಿಟ್ಟು ಅವನು ಬಿಟ್ಟಿದ್ಯಾ ಕಣೆ ಅಮ್ಮಣ್ಣಿ. ಏ ಸುಮ್ಕಿರತ್ತೆ, ನಾನು ಯಾವ ತೆಗೆದು ಕೊಡ್ತೀನಿ ಅದು ಬೇಡ ಅಂತಾನೆ. ಆಮೇಕಿಂದನ ಅಲ್ಲಿಕ್ಕಿ ಬಂದ್ರೆ ಅದನ್ನೇ ಉಳ್ನಂಗೆ ತಗೊಂಡು ಬ್ಯಾಗ್ ಒಳಗೆ ಇಕ್ಕೊಂಡಿರ್ತೇನೆ. ಅದಕ್ಕೆನ ಅದು ಯಾವ ಬ್ಯಾಗ್ ತಗೊಂಡು ಇಕ್ಕೊಂಬ್ಲಿ ಅಂತ ನಾನು ಸುಮ್ಮನೆ ಅದೇ ಬಂದಿದ್ದೀನಿ. ಈ ಸ್ಕೂಲಿನ ಬ್ಯಾಗ್ ಐತೆ ನೋಡು, ಆ ಬ್ಯಾಗ್ ಒಳಗೆ ಇಕ್ಕೊಂತಾವ ನಾವು ಬಟ್ಟೆ ಎಲ್ಲನ. ನನ್ನ ಬ್ಯಾಗ್ನೇನ ನನ್ನ ಬಟ್ಟೆ ಎಲ್ಲ ನನ್ನ ಬ್ಯಾಗ್ನಕ್ಕೆ ಮಾತ್ರನೇ ಇಕ್ಕೊಂಬೋದು ಅಂತಾನ, ಅದಕ್ಕೆ ಇಕ್ಕೊಂತಾ ಇದ್ದೇನೆ. ಹೌದೇ? ಯಾಸೇಟ ಸುಮ್ಕಿರು, ಯಾಕಾರ ಮಾಡ್ಕೊಂಬ್ಲಿ. ಅರೆ 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 ಸುಶೀಲಂಬ ಅಕ್ಕ, ಪುಟ್ಟಂದ ರಂಗಜ್ಜಿ, ಕ್ಯಾ ನಿಮ್ದಿಗೆ ಆಲೆ ಹೊಲ್ತು ಬಿಡ್ತು ಮಳೆದು ಮದೆ ಸೇರ ಬಿಟ್ಟಾಗೆ. ಅರೆ ಇಷ್ಟು ಬೆಳಗ್ಗೆ ಹೊಲ್ತು ಬಿಟ್ಟೈತೆ ಎಲ್ಲ. ಅರೆ ಸ್ವಲ್ಪ ಬೆಳಕಿಗೆ ಹಾಕ್ಬಿಡ್ಲಿ ತಡಿ, ಆಮೇಲೆ ಒಜ್ಜಿವಂತೆ. ಏ ಬಾನು, ನೀನಂದ್ರ ಓಟ ಶಲ್ಲಾಟಗಾಟಿ ಕಣೆ ನೀನು. ಅಲ್ಲ, ಆ ಬಸ್ ನಾನು 4 ಗಂಟೆಗೆ ಒಂದೈತೆ, ಮಧ್ಯಾಹ್ನ 3 ಗಂಟೆಗೆ ಒಂದೈತೆ ಅಂತ ಇದ್ದಾನೆ. 4 ಗಂಟೆ ಅಂತ ಅಂದ್ರೆ ಬೈಗಾನ ಕಲ್ಲಮ್ಮ, ಬೆಳಗಿನ ಜಾವ 4 ಗಂಟೆಗೆ ಅಂತ ಇರೋದು. ಅದನ್ನ ಬಿಟ್ರೆ ಮಧ್ಯಾಹ್ನ 3 ಗಂಟೆಗೆ ಐತಿ ಅಂತ. ಯಾಕೆ ಬೇಕು? ಈಗ ಬೆಳಗ್ಗೆ 4 ಗಂಟೆಗೆ ಹೊತ್ತಿರಿ, ಒಂದು 10-11 ಗಂಟೆಗೆಲ್ಲನ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿರ್ತೀವಿ. ತೀರ್ಕನ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂಚೂರ ಏನ ದಾಸೋದಾಗೆ ಉಂಬಕ್ಕಿರ್ತಾರೆ ಪ್ರಸಾದನ ತಿನ್ಕೊಂಡು ಮುಂದಿನ ಬಸ್ಸು ಒಂದು 3-4 ಗಂಟೆಗೆ ಇರ್ತೈತೆ ಅಂತ ಅಲ್ಲಿಂದನ. ಹಂಗೆ ಹತ್ತಿ ಸೀದಾ ರಾತ್ರಿ 10-11 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬರೋಂಗೆ ಹೋಗೋದು ಬಿಟ್ಟು ನೀನು ಮಧ್ಯಾಹ್ನ 4 ಗಂಟೆ, ಸಂಜೆ 4 ಗಂಟೆಗೆ ಹತ್ತಿರೆ ಮಧ್ಯರಾತ್ರಿ 11 ಗಂಟೆಗೆ ಹೋಗ್ತೀವಪ್ಪ. ಅಲ್ಲಿಗೆ ಹೋಗಿ ಏನು ಕೋಲು ಏನೇ ಏನೇ ಬಾನು. ಅದಕ್ಕೆ ಬೆಳಗಿನ ಜಾವಕ್ಕೆ ಹೋಗೋದೇ ವಾಸಿ ಅಂತಾನೆ ಅದಕ್ಕೆ ಹೊಲ್ಟಿದೀವಿ. ಹೊರ ಐಸಾಗೆ ಐತೆ ಪುಟ್ಟಂದ ರಂಗದಿ. ಅವರು ಬೆಳಗ್ಗೆ 4 ಗಂಟೆಗೆ ಬಸ್, ಅದು ಬಿಟ್ಬಿಟ್ರೆ ಮಧ್ಯಾಹ್ನ 3 ಗಂಟೆಗೆ. ಅರೆ ದಿನಾಗೆ 2 ಬಸ್ ಇರೋದು. ಇಲ್ಲ ಮತ್ತೀಗ ನೀ ಏನು ನಮ್ಮೂರಿಗೆ ತುಮಕೂರಿಂದನ ಸಿರಾಕ್ಕೆ ಶೆಟ್ಲ್ ಬಸ್ ಎಕ್ಸ್ಪ್ರೆಸ್ ಬರ್ತಾವ ನೋಡು, 10 ನಿಮಿಷಕೊಂದೊಂದು. ಹಂಗೆ ನಿನಗೆ 10 ನಿಮಿಷಕೊಂದೊಂದು ಬಿಡ್ತಾರೆ. ಮಲೆಮಹದೇಶ್ವರ ಅಂತ ಅಂದ್ರೆ ಇಲ್ಲಿಂದ ಅದು ಎಷ್ಟೋ 200-220 ಕಿಲೋಮೀಟರ್ ಐತೆ ಅಂತೆ. ಅಲ್ಲಿ ತಕ್ಕ ಹೋಗಕ್ಕೆ ಏನ್ ಜಾಸ್ತಿ ಜನ ಹೋಗ್ತಾರೆ. ಇಲ್ಲಿ ಹತ್ರದೂರ್ಗಾದ್ರೆ ಈ ಕ್ವಾರ, ಊರ್ಕೆರೆ, ನೆಲ್ಲಾಳೋದು, ಅದು ಇದು ಸಾರೆಕೊಂಟೆ ಇಂಥವಕ್ಕಾದ್ರೆ ಜಾಸ್ತಿ ಜನ ಓಡಾಡ್ತಿರ್ತಾರೆ. ಇಲ್ಲಿಂದ ಹೋಗ್ತಿರ್ತಾರೆ, ಬತ್ತಿರ್ತಾರೆ. ಅದಕ್ಕೆ 10 ನಿಮಿಷ, 1/4 ಗಂಟೆಗೆ ಒಂದೊಂದು ಬಸ್ ಇರ್ತವೆ. ಅಲ್ಲಿಗೆ ಅಂತ ಅಂದ್ರೆ ಏನು 10 ನಿಮಿಷಕ್ಕೆ ಒಂದೊಂದು ಬಸ್ ಜನ ಹೋಗ್ತಾರೆ. ಏನೇ ಬಾನು, ಅದಕ್ಕೇನ ಬೆಳಿಗ್ಗೆಗೊಂದು ಮಧ್ಯಾಹ್ನಕ್ಕೊಂದು 2 ಬಸ್ ಬಿಟ್ಟಿದ್ದಾರೆ ಅಂತೆ. ಅರೆ 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 ಪುಟ್ಟಂದ ರಂಗಜ್ಜಿ, ನಿಮ್ದಿಗೆ ಮಲೆಮಹದೇಶ್ವರ ಬಸ್ ಎಷ್ಟು ಗಂಟೆಗೆ ಐತೆ ಹಂಗೆ ಹಿಂಗೆ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟೈತೆ. ಹೆಂಗೆ ತಿಳ್ಕೊಂಡ್ಬಿಟ್ಟು ಪುಟ್ಟಂದ ರಂಗಜ್ಜಿ? ಯಾವ್ದೇ ಅಂತ ತಿಳ್ಕೊಂಬದೆ ಅಂತ ದೊಡ್ಡ ಕೆಲಸ ನೀನೆ ಬಾನು. ನಾನು ಸಿಕ್ಕಜ್ಜಿಲ್ವೇ? ಎಮ್ಮೆ ಸಿಕ್ಕಜ್ಜಿ, ಅವಳು ಸಾಸೆ ಹೋಗಿತ್ತಂತಿ. ಹೋದ ವಾರನ ಹೋದ ತಿಂಗಳು ಯಾವಾಗಲೂ ಹೇಳ್ತು. ಆವಾಗ ನನಗೆ ಸಿಕ್ಕಜ್ಜಿ ಹೇಳಿದ ಜ್ಞಾಪನ. ಈಗಳೇ ಪುಟ್ರಂಗಮ್ಮ ಬೆಳಗಿನ ಜಾವಕ್ಕೆ ಎದ್ದು ಆಯ್ತ ಬಿಟ್ರು ಗಂಡ ಹೆಂಡ್ರಿಬ್ರು ಅಂತಾನೆ ಸಿಕ್ಕಜ್ಜಿ ನನ್ಗೆ ಹೇಳಿದ ಜ್ಞಾಪನ. ಅದನ್ನೇ ಇನ್ನ ತಲೆಗೆ ಇಕ್ಕೊಂಡಿದ್ದೆ ನೋಡು. ಅರೆ 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 ಪುಟ್ಟಂದ ರಂಗಜ್ಜಿ, ನಿಮ್ದಿಗೆ ತಲೆಗೆ ಐತಾ ಇಲ್ಲ? ಅರೆ ಬೆಂಡೆಕಾಯಿ ತಿನ್ಬಿಡಿ ನಿಮ್ದಿಗೆ ತಲೆದು ಒಳಗೆ ಎಲ್ಲಾಗೆ ಜಪ್ಪಾಗೆ ಇದ್ಬಿಟ್ಟೈತೆ. ಹ್ಞೂ ಕಣೆ ಅಮ್ಮಣ್ಣಿ ಬಾನು, ನೀನು ಇನ್ಮ್ಯಾಲಿಂದನ ವಾರಕ್ಕೊಂದಿನ ಬುಧವಾರ ದಿನ ಸಂತೆ ಆಗ್ತೈತೆ ನೋಡಿ ಡಾಲ್ಮಾರ್ದಾಗಿ. ಡಾಲ್ಮಾರ್ಕ್ ಹೋಗಿ ಸಂತೆ ದಿನ ವಾರಕ್ಕೆ 1 kg 1.5 kg ತಗೊಂಬಂದು ಈ ಬೆಂಡೆಕಾಯಿ ಸಾರು, ಪಲ್ಯ ಅದು ಇದನ್ನ ಮಾಡ್ಕೊಂಡು ಕೊಡು ನಿನ್ನ ಮಗಂಗೆ. ನಮ್ಮ ಸುಶೀಲಮ್ಮ ಅಂತನ ವಾರಕ್ಕೆ 2 ದಿನ ಬೆಂಡೆಕಾಯಿ ಇಲ್ಲದ್ದು ಇರೋದೇ ಇಲ್ಲಮ್ಮ. ನಮ್ಮ ಪಾಪನೂ ಅಷ್ಟೇ ಮುಂಜ ಬೆಂಡೆಕಾಯಿ ಅಂತಂದ್ರೆ ಗುರು ಅವನಿಗೆ.
ಅರೆ ಇನ್ಮೇಲೆ ಮಾಡ್ಬಿಟ್ಟೈತೆ ಪುಟ್ಟದ ರಂಗದಿ ನಿಂದಿಗೆ ಹೇಳ್ಬಿಟ್ಟೈತೆ ಅಲ್ಲ, ನಿಂದಿಗೆ ಇನ್ಮೇಲೆ ಬೆಂಡೆಕಾಯಿಗೆ ಸಾರು ಇಟ್ಕೊಂಡು ಏನಿಲ್ಲ ತಿಂದಿಲ್ಲ ಅಂತ ಅಂದ್ರೆ ಇಟ್ಕೊಂಡು ಬಾಯ್ದು ಒಳಗಡೆ ಹಾಕಿ ತುರ್ಕ್ ಬಿಟ್ಟೈತೆ ನಮ್ದಿಗೆ ಪಾಂಡರ್ಪಟ್ ಪಾಸಾಗೆ. ಯಾಸೇಟ ಈಸ್ ದಿನ ತಿಂದಿಲ್ಲ ಅಂತ ಅಂದ್ರೆ ಈಗ ವಾಸ್ತಾಗ ತಿನ್ಬೋದು, ಒಂದ್ರ ಓಟ ಕಷ್ಟ ಆಕೈತಿ ಆ ಹುಡುಗ್ಗೆ. ಒಂದ್ರ ಓಟೇನ ಈ ರುಚಿಯಾಗಿ ಮಾಡಿ ಹಾಕು, ಒಂದ್ 2 ಸತಿ ತಿಂದೆ ಆಮೇಕಿಂದ ಅವನೇ ಕೇಳ್ತಾನೆ, ಅವ ಬೆಂಡೆಕಾಯಿ ಹಾಕ್ತಾನ ಮಾಡಮ್ಮ ಅಂತಾನ ನಮ್ಮ ಪಾಪ ಮುಂಚೆ ಕೇಳ್ದಂಗೆ. ಸರಿ ಪುಟ್ಟಂದ್ರಾಗಿ ನಿಮ್ದಿಗೆ ಇಷ್ಟು ಹೇಳ್ತೈತೆ ಅಂದ್ರೆ ನಮ್ದಿಗೆ ಮಾಡ್ಬಿಟ್ಟೈತೆ. ಅದು ಸರಿ ಕಣೆ ಬಾನು. ಅಲ್ಲ ಈ ನಿನ್ನ ಮಗ ಪಾಸನ್ನು ಕಳ್ಸೋದಲ್ವೇನೆ ಪಾಪತಿ, ಅವನು ಇನ್ಯಾಕ್ತ ಹೋಗ್ತಾನೆ ರಾಜ್ಯದಾಗೆ ನಮ್ಮ ಮುಂಜ ಅಂತನೋ ಊರ್ಗನ ಹೋಗಿದ್ದ. ಆ ಹುಡುಗ ಪಾಪ ಮನೆ ಬಿಟ್ಟು ಆಶೀಸಕ್ಕೆ ಹೋಗ್ತಿರ್ಲಿಲ್ವಲ್ಲ, ನನಗೆ ಎಷ್ಟು ಬೇರೆ ಆಗಿರ್ಬೇಕು. ನಮ್ಮ ಜೊತೆ ಕಳ್ಸಿ ಅಮ್ಮಯ್ಯ, ನಾವು ಮಲೇಶ್ವರಕ್ಕೆ ಹೋಗ್ತಿದೀವಲ್ಲ, ಅವನು ಹಂಗೆನ ಕರ್ಕೊಂಡು ಹೋಗಿ ಹುಷಾರ ಕರ್ಕೊಂಡ್ಬಿಡ್ತೀವಿ. ಅರೇ ಪುಟ್ಟಂದರಂಗಜಿ ಅದು ಕ್ಯಾ ಬೋಲಾಮೆ. ಅರೇ ನಮ್ದುಗೆ ಮಂಜಿನ ಅಣ್ಣದ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ 2 ಗಂಟೆಗೆ ಎದ್ಬಿಟ್ಟು ನಮ್ದುಗೆ ಅಂತೂ ಜೀವಿಗೆ ಹರಿದ್ಬಿಟ್ಟ ನಮ್ದುಗೆ ಪಾಸ. ಅರೆ ಆಲೆ ಹೊಲ್ಟ್ಬಿಟ್ಟು ರೆಡಿಯಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಬಟ್ಟೆಗೆ ಇಟ್ಕೊಂಡ್ಬಿಟ್ಟು ರೆಡಿಗೆ ಆಗ್ಬಿಟ್ಟು ಕನ್ನಡಿದು ಮುಂದೆ ನಿಂತ್ಕೊಂಡ್ಬಿಟ್ಟೈತೆ ಫೇರ್ ಅಂಡ್ ಲವ್ಲಿಗೆ ಪೌಡ್ರಿಗೆ ಎಲ್ಲ ಹಾಕೊಂಡು. ಹೌದೇ ಯಾಸೇಟ ಬಿಡಿ ಅಮ್ಮಣ್ಣಿ ಕಳಿಸ್ಕೊಡಿ. ಅವನು ಪಾಪ ಇನ್ನ ಎಲ್ಲಿಗೆ ಬರ್ತಾನೆ, ನಮ್ಮ ಜೊತೆಗೆ ಈ ಮಲೆ ಮಾದಪ್ಪನ ಬೆಟ್ಟನ ನೋಡ್ಕೊಂಡ್ ಬರ್ತಾನೆ. ಅರೆ ಧಾರಾಳ ಆಗಿ ಕರ್ಕೊಂಡು ಹೋಗ್ಬಿಡು ಪುಟ್ಟಂದ್ರಂಗಜ್ಜಿ, ಆದ್ರೆ ನಮ್ದು ಪಾಸ ನಿಮ್ದಿಗೆ ಗೊತ್ತಿಲ್ಲ. ಅರೆ ತೀಟೆಗೆ ಮಾಡ್ಬಿಡ್ತೈತೆ. ಸ್ವಲ್ಪ ನಮ್ದು ಬೇಟಾದ ಮೇಲೆ ಒಂದು ಕಣ್ಣು ಇಟ್ಟಿರಿ ಪುಟ್ಟಂದ್ರಂಗಜ್ಜಿ. ಎಲೆ ಅವನು ಬೇರೆ ನಮ್ಮ ಮುಂಜ್ ಬೇರೆನೇನೆ ಬಾನು. ಮುಂಜ್ ಬರ್ತಾನೆ, ಲೋಚಿನೂ ಬರ್ತಾನೆ, ಅವ್ರ ಜೊತೆಗೆ ಇರ್ತಾನೆ. ಹೇಳು ಅವನೇನು ಎಟ್ಲನ ಹೋಗ್ತಾನೆ. ಮುಂಜನ್ ಬಿಟ್ಟು ಹತ್ತಿತ್ತು ಹೋಗಲ್ವಲ್ಲ, ಎಲ್ಲನ ಜೊತೆಗೇನ ಒಂದೇ ತೆಗಿರ್ತಾರೆ ಹೇಳಿ. ಸರಿಯಾಗಿ ಹೇಳ್ದೆ ಕಣೆ ಅಮ್ಮಣ್ಣಿ ಸುಶೀಲಮ್ಮ. ಬಾನು ನಿನ್ನ ಮಗ ನಮ್ಮ ಮುಂಜನ್ ಬಿಟ್ಟು ಹತ್ತಿತ್ತುರ್ಗಾಗಲ್ಲ ಹೇಳು, ಅವನ ಜೊತೆಗೆ ಇರ್ತಾನೆ. ಏನೂ ಹೆಚ್ಚು ಕಮ್ಮಿ ಆಗ್ದಂಗೆ ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಬತ್ತೀವಿ ಹೇಳಿ. ನೀನೇನು ಅವನೇನು ಚಿಂತೆ ಇಕ್ಕಬೇಡ. ಅರೆ ಪುಟ್ಟಿದಾರಂಗಜಿ ಸುಶೀಲಿಂದ ಅಕ್ಕ ಇಷ್ಟು ಹೇಳ್ಬಿಟ್ಟು ಇಲ್ಲ, ನಿಮ್ದಿಗೆ ಈಗ ಸಮಾಧಾನ ಆಗಿ ಆಗ್ಬಿಟ್ಟು ನಿಮ್ದು ಪಾಸಾಗಿ ನಿಮ್ದು ಜೊತೆ ಕಳ್ಸಿಬಿಟ್ಟೈತೆ. ನಿಮ್ದಿಗೆ ಕರ್ಕೊಂಡು ಹೋಗಿ ಹುಷಾರಾಗಿ ಎಲ್ಲಾರು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ ಅಷ್ಟೇ. ಸರಿ ಕಣೆ ಅಮ್ಮಣ್ಣಿ, ನಾವಿನ್ನ ಹೋಗ್ತೀವಿ. ಅಮ್ಮಣ್ಣಿ ನಮ್ಮ ಮುಂಜ ಪಾಸ ಲೋಕಿ ಎಲ್ಲರನ್ನು ಕರಿ, ಆಮೇಕಿಂದನ ನಮ್ಮ ಬಟ್ಟೆದ ಬ್ಯಾಗ್ ತಗೊಂಡ್ಬಿಡೋಗಮ್ಮ. ಇರೇ ಕಣತೆ ಒಳಗೆ ಇಕ್ಕಿದ್ದೀನಿ ತಡೆಯತ್ತೆ ಬ್ಯಾಗ್ ತಂದೆ. ಲೇ ಪಾಪ ಮುಂಜ ಲೋಕಿ ಪಾಸ ಬರ್ರ ಜಲ್ದು ಒತ್ತಾಕೈತೆ ಹೋಗನಿ. ಆಗ ಒತ್ತಾಕಂತೆ ಒಜ್ಜಿ ಕೂಗ್ತಾ ಇಟ್ಕೊಳು. ಲೋ ಪಾಸ ಬಾರಲ್ಲ ಯಪ್ಪ, ಆ ಕನ್ನಡ ಹೊಡೆದೋಗತಕ್ಕನ ಇವನು ಮೇಕಪ್ ಮಾಡ್ಕೊಂತಾನ ಕಣಪ್ಪ. ಮನೆಗಿರೋ ಪೌಡ್ರ್ ಎಲ್ಲ ಖಾಲಿ ಮಾಡ್ದಕ್ಕ ಆಸಕ್ತಿ ಬರೋದು ಅನ್ನಿಸ್ತೈತೆ. ಬಾರ ಎಲ್ಲೋ ಪಾಸ, ಇನ್ನೊಂದು ಗಂಟೆ ಬಿಟ್ರೆ ಬಿಸಿಲು ಬರ್ತೈತೆ. ಆಮೇಕಿಂದ ಸೆಕೆಂಡ್ ಇಯರ್ಗೆ ಬಿಸಿಲಿಗೆ ಪೌಡ್ರ್ ಎಲ್ಲನ ಸೆಕೆಂಡ್ ಇಯರ್ ಜೊತೆ ಚಾಳಿ ಕೇಳಿದು ಈ ಹಳ್ಳಗಿರ ನುಗ್ಗನ ಆದಂಗೆ ಆಗ್ತ. ಬಾರ ಎಲ್ಲೋ ಆರಾಮ ನಿನ್ನ ಬಂದ್ಬಿಟ್ಟು ಚಲೋ ಅದೇ ಹೆಂಗೆ ನಾವು ಫುಲ್ ರೆಡಿ ಆಗೋಗಿದ್ದೀವಿ. ನನ್ನ ಬ್ಯಾಗ್ನಕ್ಕೆ ನಂದು ಪಾಸದ ಲೋಕಿದ 30 ಬಟ್ಟೆನ ನನ್ನ ಸ್ಕೂಲ್ ಬ್ಯಾಗ್ನಕ್ಕೆ ಇಟ್ಟಿದ್ದೀನಿ. ನಿಮ್ಮ ಬ್ಯಾಗ್ಗಳನ್ನ ನೀವು ಇಟ್ಕೊಳ್ರಿ, ನಮ್ಮ ಬ್ಯಾಗ್ ಬೇಕಾದ್ರೆ ಆಮೇಕಿಂದನ ನಾನನ್ಗಳಿಗೆ ಲೋಕಿವನ್ಗಳಿಗೆ ಪಾಸವನ್ಗಳಿಗೆ ನೇತಕ್ಕೆ ಅಂತೀವಿ. ಸರಿನೇ? ಅಯ್ಯೋ ನನ್ನ ಕರೆ ಬಂಗಾರ ಆತ್ ಕಣೆ ಹೇಳಪ್ಪ. ನೀವೇ ನಿಮ್ಮ ಇಷ್ಟ ಹಂಗೆ ಬರ್ತೈತೆ ಹಂಗೆ ಮಾಡಿವ್ರಂತೆ. ನಡೀರಿ ಹೋಗನಿ, ಒತ್ತಾಗ್ತೈತೆ. ಅಮ್ಮಣ್ಣಿ ಬಾನು ಬರ್ತೀವಿ ಕಣೆ ಅಮ್ಮಣ್ಣಿ ನಾವು. ನೀನು ಮಂಟೆಗೆ ಹುಷಾರಮ್ಮ, ಈ ದಾನಿಗೆ ಹುಲ್ಲಾಕೋದು ನೀರಿಕ್ಕೋದು ಮರಿಬೇಡ ಕಣೆ ಅಮ್ಮಣ್ಣಿ. ಅರೆ ಚಿಂತಾ ಮತ್ಕರೋ ಪುಟ್ಟಂದ್ರಂಗಜ್ಜಿ, ನಿಮ್ದಿಗೆ ಐತೆ ಇಲ್ಲ ಅಮ್ಮಯ್ಯ ಹೂನಾ. ಅರೆ ಪಾನಿಗೆ ಮೇವಿಗೆ ಎಲ್ಲ ನಮ್ದಿಗೆ ನೋಡ್ಕೊಂಡು ಬಿಡ್ತೈತೆ. ನಿಮ್ದಿಗೆ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡಿ. ಸರಿ ಕಣೆ ಅಮ್ಮಣ್ಣಿ, ಬರಪ್ಪ ಹೋಗನಿ.